ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾ ಇದ್ದೀನಿ ಕಾರ್ಕಳದ ಅತ್ತೂರು ಚರ್ಚ್ ಹಬ್ಬಕ್ಕೆ ಬಂದಿದೆ. ಇಲ್ಲಿ ಈ ವರ್ಷ ಜನವರಿ 26ರಿಂದ ಜನವರಿ 30ರವರೆಗೆ 5 ದಿನಗಳ ಕಾಲ ಹಬ್ಬ ನಡೆಯಲಿದೆ. ನಾನು ಮೊದಲನೇ ದಿನ ಜನವರಿ 26ರಂದು ಈ ಹಬ್ಬಕ್ಕೆ ಬಂದಿದೆ. ಈ ವಿಡಿಯೋನ ನೋಡ್ತಾ ಈ ಚರ್ಚಿನ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬರೋಣ. ಸೆಂಟ್ ಲಾರೆನ್ಸ್ ದೇಗುಲ ಸ್ಥಳೀಯವಾಗಿ ಕರೆಯಲ್ಪಡುವ ಅತ್ತೂರು ಚರ್ಚ್ ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅತ್ತೂರು ಹೆಸರಿನ ಹಳ್ಳಿಯಲ್ಲಿರುವ ಒಂದು ಪ್ರಸಿದ್ಧವಾದ ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿದೆ. ಇದೊಂದು ರೋಮನ್ ಕ್ಯಾಥೋಲಿಕ್ ದೇವಾಲಯವಾಗಿದ್ದು, ಈ ಚರ್ಚನ್ನು 1759ರಲ್ಲಿ ನಿರ್ಮಿಸಲಾಯಿತು. ಭಕ್ತರ ಹರಕೆಯನ್ನು ಈಡೇರಿಸುವ ಈ ಅತ್ತೂರು ಸಂತ ಲಾರೆನ್ಸ್ ಕ್ಷೇತ್ರ ಸರ್ವಧರ್ಮದ ಸಮ್ಮಿಲನ ಹಾಗೂ ಪವಾಡಕ್ಕೆ ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 275ರಲ್ಲಿ ರೋಮ್ ಚಕ್ರವರ್ತಿಯ ಧರ್ಮ ವಿರೋಧಿ ನೀತಿಯಿಂದಾಗಿ ಕ್ರೈಸ್ತ ಧರ್ಮಕ್ಕಾಗಿ ಹುತಾತ್ಮರಾದ ಸಂತ ಲಾರೆನ್ಸರ ಹೆಸರಿನಲ್ಲಿ ಈ ಕ್ರೈಸ್ತ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸುಮಾರು 3 ಶತಮಾನಗಳ ಇತಿಹಾಸವುಳ್ಳ ಅತ್ತೂರು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಪಶ್ಚಿಮ ಕರಾವಳಿಯ ಜನತೆಗೆ ಮಾತ್ರವಲ್ಲ, ಕರ್ನಾಟಕ ಮತ್ತು ಭಾರತದಾದ್ಯಂತ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಕೇವಲ ಕ್ರೈಸ್ತರು ಮಾತ್ರವಲ್ಲ, ಇತರ ಧರ್ಮದವರಿಗೂ ಇದೊಂದು ವಿಶಿಷ್ಟವಾದ ಪುಣ್ಯಕ್ಷೇತ್ರ, ಸಾಮರಸ್ಯದ ಕೇಂದ್ರ ಹಾಗೂ ಪ್ರಾರ್ಥನೆಯ ತಾಣವಾಗಿದೆ. ದಕ್ಷಿಣ ಭಾರತದಲ್ಲಿ ಪುಷ್ಕರಣಿ ಇರುವ ಏಕೈಕ ಚರ್ಚ್ ಇದು. ಸಂತ ಲಾರೆನ್ಸ್ ಕ್ರಿಸ್ತಶಕ 225ರ ಡಿಸೆಂಬರ್ 31ರಂದು ವೆಲೆನ್ಸಿಯಾದಲ್ಲಿ ಜನಿಸಿದನೆಂದು ನಂಬಲಾದ ಒಬ್ಬ ಮಹಾನ್ ಸಂತ. ತನ್ನ ಜೀವಿತಾವಧಿಯಲ್ಲಿ ವಿಕಲಚೇತನರು, ರೋಗಿಗಳು, ದೀನದಲಿತರು, ಮಾನಸಿಕವಾಗಿ ನೊಂದವರು, ನಿರಾಶ್ರಿತರ ಸೇವೆ ಮಾಡುವುದರಲ್ಲಿಯೇ ನೆಮ್ಮದಿ ಕಂಡುಕೊಂಡಿದ್ದನು. ಈ ಚರ್ಚಿನ ಐತಿಹಾಸಿಕ ಮಾಹಿತಿಯ ಬಗ್ಗೆ ಹೇಳುವುದಾದರೆ, 1784ರಲ್ಲಿ ಟಿಪ್ಪು ಸುಲ್ತಾನನು ಕರಾವಳಿಯ, ಅದರಲ್ಲೂ ಕಾರ್ಕಳದ ಕ್ರೈಸ್ತರನ್ನು ರಾಜಕೀಯ ಕಾರಣಗಳಿಗಾಗಿ ಬಂಧಿಸಿ ಶ್ರೀರಂಗಪಟ್ಟಣದಲ್ಲಿ ಬಂಧನದಲ್ಲಿ ಇಡುತ್ತಾನೆ ಮತ್ತು ಅಲ್ಲಿದ್ದ ಹಳೆಯ ಚರ್ಚನ್ನು ಧ್ವಂಸ ಮಾಡುತ್ತಾನೆ. ಧ್ವಂಸ ಮಾಡಲಾದ ಚರ್ಚ್ ಈಗಿರುವ ಚರ್ಚ್ಗಿಂತ 7 ಕಿಲೋಮೀಟರ್ ದೂರದಲ್ಲಿತ್ತು. 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಬಂಧನ ಮುಕ್ತಗೊಂಡ ಬದುಕುಳಿದ ಕ್ರೈಸ್ತರು ಅತ್ತೂರಿನಿಂದ ನಕ್ರೆಗೆ ಹೋಗುವ ದಾರಿಯ ಪಕ್ಕದಲ್ಲಿ ಮುಳಿ ಹುಲ್ಲಿನ ಚಾವಣಿಯ ಚರ್ಚ್ ಸ್ಥಾಪಿಸಿದರು. 1801ರಲ್ಲಿ ಗೋವಾದ ಪಾದ್ರಿಯ ನೇತೃತ್ವದಲ್ಲಿ ಈ ಚರ್ಚನ್ನು ಜೀರ್ಣೋದ್ಧಾರ ಮಾಡಲಾಯಿತು. ಈ ಮುಳಿ ಹುಲ್ಲಿನ ಚಾವಣಿಯ ಚರ್ಚ್ ಪ್ರಸ್ತುತ ಈಗ ಇರುವ ಚರ್ಚಿನ ಹಿಂಭಾಗದಲ್ಲಿ ಇತ್ತು. ಮುಳಿಹುಲ್ಲಿನ ಚರ್ಚ್ ಶಿಥಿಲಗೊಂಡಾಗ ಆಗಿನ ಗೋವಾ ಮೂಲದ ಧರ್ಮಗುರುಗಳು ತಮ್ಮ ಕೆಲವು ಅನುಯಾಯಿಗಳೊಂದಿಗೆ ಪ್ರಸ್ತುತ ಪವಾಡಮೂರ್ತಿ ಎನಿಸಿರುವ ಸಂತ ಲಾರೆನ್ಸರ ಕಾಷ್ಟಶಿಲ್ಪದ ವಿಗ್ರಹದೊಂದಿಗೆ ಹೊಸ ಚರ್ಚ್ ಕಟ್ಟಲು ಸೂಕ್ತ ಸ್ಥಳವನ್ನು ಅರಸಿ ಹೊರಡುತ್ತಾರೆ. ಪರ್ಪಲೆ ಗುಡ್ಡ ಹತ್ತಿ ಇಳಿಯುತ್ತಾ ದಾಹ ಮತ್ತು ನಿಶಕ್ತಿಯನ್ನು ತಡೆಯಲಾಗದೆ ವಿಗ್ರಹವನ್ನು ನೆಲದಲ್ಲಿಟ್ಟು ಪಕ್ಕದಲ್ಲಿ ಹರಿಯುತ್ತಿದ್ದ ನೀರಿನ ಒರತೆಯಿಂದ ಬಾಯಾರಿಕೆ ತಣಿಸಿ ವಿರಮಿಸುತ್ತಾರೆ. ಪಯಣವನ್ನು ಮುಂದುವರಿಸಲೆಂದು ವಿಗ್ರಹವನ್ನು ಎತ್ತಿದಾಗ ಅದು ಒಂದಿಷ್ಟು ಅಲುಗಾಡುವುದಿಲ್ಲ. ಆಶ್ಚರ್ಯಚಕಿತರಾದ ಧರ್ಮಗುರುಗಳು ಭಯಭಕ್ತಿಯಿಂದ, ಸಂತ ಲಾರೆನ್ಸರೇ, ತಾವು ಇಲ್ಲಿಯೇ ತಂಗಲು ಬಯಸುವುದಾದರೆ ನಾವು ನಿಮಗೆ ಇಲ್ಲಿಯೇ ಚರ್ಚನ್ನು ಕಟ್ಟುವೆವು ಎಂದು ಪ್ರಾರ್ಥಿಸುತ್ತಾರೆ. ಆಗ ಲಾರೆನ್ಸರ ಕಾಷ್ಟಶಿಲ್ಪದ ವಿಗ್ರಹವು ಅನಾಯಾಸವಾಗಿ ಮೇಲಕ್ಕೆ ಬರುತ್ತದೆ. ಟಿಪ್ಪುವಿನಿಂದ ಬಂಧನಕ್ಕೊಳಗಾಗಿದ್ದ ಕ್ರೈಸ್ತರು ಆತನ ಮರಣಾನಂತರ ಬಂಧಮುಕ್ತರಾಗಿದ್ದ ಶತಮಾನ ಪೂರೈಸಿದ ನೆನಪಿಗಾಗಿ
1900ರಲ್ಲಿ ಹೊಸ ಚರ್ಚ್ ಕಟ್ಟಿದರು. ಈಗಿರುವ ಹಳೆಯ ಚರ್ಚ್ ಅದು. ದ್ವಿಶತಮಾನೋತ್ಸವದ ನೆನಪಿಗಾಗಿ 2000 ಇಸವಿಯಲ್ಲಿ ಭವ್ಯ ಕ್ಷೇತ್ರವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಲಾಯಿತು. ಈ ಚರ್ಚ್ ದೇವರೊಂದಿಗೆ ಮಧ್ಯಸ್ಥಿಕೆ ವಹಿಸುವ ಶಕ್ತಿಯನ್ನು ಹೊಂದಿದೆ ಎಂದು ವ್ಯಾಪಕವಾಗಿ ನಂಬುತ್ತಾರೆ. ಇಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸಿದ ಯಾರೊಬ್ಬರೂ ನಿರಾಶರಾಗಿ ಬರಿಗೈಯಲ್ಲಿ ಹಿಂದಿರುಗಲ್ಲ. ದೇವರಿಂದ ತಮ್ಮ ಮನದಾಸೆಯನ್ನು ಪೂರೈಸಿಕೊಂಡ ಪ್ರತಿಯೊಬ್ಬರೂ ಅವರನ್ನು ಸ್ತುತಿಸಲು ಮತ್ತೆ ಮತ್ತೆ ಹಿಂದಿರುಗಿ ಬರುತ್ತಿರುವುದೇ ಈ ಪುಣ್ಯಕ್ಷೇತ್ರದ ವೈಶಿಷ್ಟ್ಯ. ಇದು ಜಿಲ್ಲೆಯ ನಿವಾಸಿಗಳನ್ನು ಮಾತ್ರವಲ್ಲದೆ ಭಾರತದ ಎಲ್ಲ ಭಾಗಗಳಿಂದ, ವಿದೇಶದಿಂದಲೂ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಈ ದೇವಾಲಯವನ್ನು ಆಗಸ್ಟ್ 1, 2016ರಂದು ಕ್ಯಾಥೋಲಿಕ್ ಪೋಪ್ ಆಗಿರುವ ಪೋಪ್ ಫ್ರಾನ್ಸಿಸ್ ಅವರು ಈ ಕ್ಷೇತ್ರವನ್ನು ಮೈನರ್ ಬೆಸಿಲಿಕಾ ಎಂದು ಘೋಷಿಸಿದರು. ಬೆಸಿಲಿಕಾ ಎಂಬ ವಿಶ್ವ ಮಾನ್ಯತೆ ಸಿಗಬೇಕಾದರೆ ಚರ್ಚ್ ಅತ್ಯಂತ ಕಲಾತ್ಮಕವಾಗಿರಬೇಕು, ದೊಡ್ಡದಾದ ಇತಿಹಾಸ ಇರಬೇಕು, ಭಕ್ತರನ್ನು ಆಕರ್ಷಿಸುವ ಪವಾಡ ಕ್ಷೇತ್ರವಾಗಿರಬೇಕು, ಪರಮ ಪವಿತ್ರ ಬಲಿಪೂಜೆ, ಧಾರ್ಮಿಕ ವಿಧಿವಿಧಾನಗಳು ನಡೆಯಬೇಕು. ಹೀಗೆ ಅನೇಕ ಮಾನದಂಡಗಳಿವೆ. ಈ ಎಲ್ಲ ಮಾನದಂಡಗಳನ್ನು ಮೀರಿರುವ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸರ ಕ್ಷೇತ್ರಕ್ಕೆ ವಿಶ್ವಮಾನ್ಯತೆ ದೊರೆತು ಮೈನರ್ ಬೆಸಿಲಿಕಾ ಆಗಿದೆ. ಚಿಕಿತ್ಸೆಗೆ ಲಭ್ಯವಿರುತ್ತು. ಕುಡಿಯುವ ನೀರು ಬೆಸಿಲಿಕಾ ದೇವಾಲಯದ ಎಡಭಾಗದಲ್ಲಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ.
ಭಕ್ತಾದಿಗಳಿಗೆ ಕುಡಿಯಲು ಶುದ್ಧ ಹಾಗೂ ತಂಪು ನೀರಿನ ವ್ಯವಸ್ಥೆಯನ್ನು ಬಸಲಿಕದ ವಠಾರದಲ್ಲಿ 3 ಸ್ಥಳಗಳಲ್ಲಿ ಮಾಡಲಾಗಿದೆ. ಶಾರೀರಿಕ ಅಗತ್ಯತೆ ಪೂರೈಸಲು ಬಸಲಿಕಾದ ವಠಾರದಲ್ಲಿ ಪೊಲೀಸ್ ಸೇವಾ ಕೇಂದ್ರದ ಪಕ್ಕದಲ್ಲಿ ಸುಮಾರು 40 ಆಧುನಿಕ ಸವಲತ್ತುಗಳುಳ್ಳ ಶೌಚಾಲಯಗಳು, ಗೃಹನಿವಾಸದ ಎಡಪಡಿಯಲ್ಲಿ 20 ಶೌಚಾಲಯಗಳಿವೆ. ಅಂಗವಿಕಲರಿಗಾಗಿ ಪ್ರತ್ಯೇಕ ಹಾಗೂ ಹಿರಿಯ ನಾಗರಿಕರಿಗಾಗಿ ಕೊರೋನಾದಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾನೂನು ಮತ್ತು ತುರ್ತು ಪಾಲನೆಗಾಗಿ ಗರಿಷ್ಠ ಸಂಖ್ಯೆಯ ಪೊಲೀಸ್ ಅಧಿಕಾರಿಗಳು ದಾಟಿ ಮುಂದೆ ಬರುವಾಗ ಬಲಬದಿಯಲ್ಲಿ ಸಂತ ಲಾರೆನ್ಸ್ ಧರ್ಮಕೇಂದ್ರದ ಆಡಳಿತಕ್ಕೊಳಪಟ್ಟ ಸಂತ ಲಾರೆನ್ಸ್ ಹೈಸ್ಕೂಲ್ ಶಾಲಾ ಆಟದ ವಿಶಾಲವಾದ ಇಲ್ಲಿ ನಾವು ಬಂದಿದ್ವಿ ಬೋಂಡಾ ಐಸ್ ಕ್ರೀಮ್, ಮಂಗಳೂರದ ಫೇಮಸ್ ಇದು ಬೋಂಡಾ ಐಸ್ ಕ್ರೀಮ್. ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದು, ನೋಡೋಣ ಅಂತ ಊರದ್ದು ಬೋಂಡಾ ಅಂತ ಐಸ್ ಕ್ರೀಮ್ ತೊಗೊಂಡ್ವಿ ನಾವು. ನೋಡಿ ಸ್ನೇಹಿತರೆ, ನಾವು ತಗೊಂಡಿದ್ದು ಊರದ್ದು ಬೋಂಡಾ ಐಸ್ ಕ್ರೀಮ್. ಆದರೆ ಇದನ್ನು ಟೇಸ್ಟ್ ಮಾಡಿದ್ವಿ ನಾವು, ಅಂಥ ಏನು ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ ಇತ್ತು. ಏನಂದರೆ ಮೇಲೆ ಐಸ್ ಕ್ರೀಮ್ ಸ್ಕೂಪ್ ಒಂದು ಇತ್ತು, ಕೆಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಫುಲ್ ಬಾಳೆಹಣ್ಣಿನ ರಸಾಯನನೇ ಹಾಕಿ ಮಾಡಿದ ಥರ ಇತ್ತು. ತಿಂತಾ ಇದ್ದಂಗೆ ಫುಲ್ ಬಾಳೆಹಣ್ಣಿನ ರಸಾಯನ ತಿಂದಿದ್ದ ಥರನೇ ನಮಗಾಯಿತು. ನಮ್ಮ ಒಪಿನಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆದರೆ ಅವ್ರ ಹತ್ರ ಕೇಳಿದ್ವಿ ಯಾವಾಗ ಲೈಟಿಂಗ್ಸ್ ಹಾಕ್ತೀವಿ ಅಂತ. ಜನ್ರೇಟ್ರ್ ಏನೋ ಹಾಳಾಗಿದೆ ಅಂತೆ, 2 ಜನ್ರೇಟ್ರ್ ಬಂತಂತೆ. ಇವಾಗ 3ನೇ ಜನ್ರೇಟ್ರು ಆನ್ ಮಾಡಿದ್ದಾರೆ, ಅವರು ಲೋಡೇ ತಗೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಗತ ವರ್ಷದಲ್ಲಿ ಪ್ರವೇಶಿಸಿದ ಉಪಕಾರಗಳನ್ನು ಸ್ಮರಿಸಿ ಕೃತಜ್ಞತೆ ಅರ್ಪಿಸಲು ಹಾಗೂ ಪ್ರಸಕ್ತ ವರ್ಷಕ್ಕೆ ಪಾಪ ನೋಡಿ, ಇಲ್ಲಿ ಒಂದು ಚಿಕ್ಕ ಮಗು ಹಗ್ಗದ ಮೇಲೆ ಮೊಣಕಾಲು ಹಾಕಿ, ಅದು ಪ್ಲೇಟ್ ಇದೆ ಅವಳು ಮೊಣಕಾಲು ಹತ್ರ, ಅದರಲ್ಲೇ ಒಂದು ದೊಡ್ಡ ಕೋಲನ್ನು ಕೈಯಲ್ಲಿ ಹಿಡಿದು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಿದ್ದಾಳೆ. ಇಷ್ಟು ಬಡತನ ಅವರಿಗೆ, ಬೇಜಾರಾಯ್ತು ಅದನ್ನು ನೋಡಿ. ಇಲ್ಲಿ ನೋಡಿ, ಹಳದಿ ಕಲರ್ ವಾಟರ್ ಮೆಲನ್, ಅದನ್ನು ಒಂದು ಟೇಸ್ಟ್ ಮಾಡಿದ್ವಿ. ನಾರ್ಮಲ್ ಕೆಂಪು ಕಲರ್ ವಾಟರ್ ಮೆಲನ್ ಇರುತ್ತದಲ್ಲ, ಸೇಮ್ ಅದೇ ಟೇಸ್ಟ್, ಚೆನ್ನಾಗಿತ್ತು. ಇಲ್ಲಿ ಸ್ನೇಹಿತರೆ ನೈಟ್ ಬರಬೇಕು, ಲೈಟಿಂಗ್ಸ್ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತದೆ. ಜಾತ್ರೆ ಪೇಟೆಯಲ್ಲೂ ಹಂಗೆ ಲೈಟಿಂಗ್ಸ್ ಆಗಿರ್ತಾರೆ. ಆ ಎಕ್ಸಿಬಿಷನಿಗೆಲ್ಲ ತುಂಬ ಚೆನ್ನಾಗಿರುತ್ತದೆ. ನಾವು ಸುಮಾರು ಮಧ್ಯಾಹ್ನ ಬಂದಿದ್ವಿ 3 ಗಂಟೆ ಆಗಿ, ಹೊರಡ್ತಾ 6:30 7 ಗಂಟೆ ಆಯಿತು. ನಮಗೆ ಉಡುಪಿಗೆ ಹೋಗ್ಬೇಕಿದ್ರಿಂದ ನಾವು ಬೇಗನೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.